ಸಾಧಾರಣ ಕಾಲದ 11ನೇ ಭಾನುವಾರ. ಮೊದಲನೆಯ ವಾಚನ ವಿಮೋಚನ ಕಾಂಡದಿಂದ ವಾಚನ. ಇಸ್ರಾಯೇಲರು ರೆಫೀದೀಮನ್ನು ಬಿಟ್ಟು ಆ ಮರುಭೂಮಿಗೆ ಬಂದು ಅಲ್ಲಿನ ಬೆಟ್ಟಕ್ಕೆ ಎದುರಾಗಿ ಇಳಿದುಕೊಂಡರು. ಮೋಶೆ ಆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಬಂದನು. ಸರ್ವೇಶ್ವರ ಸ್ವಾಮಿ ಬೆಟ್ಟದ ಮೇಲಿಂದ ಕೂಗಿ ಅವನಿಗೆ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳು. ನಾನು ಈಜಿಪ್ಟಿನವರಿಗೆ ಏನು ಮಾಡಿದೆನೆಂದು ನೀವು ನೋಡಿದ್ದೀರಿ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತು ಈ ನನ್ನ ಸ್ಥಳಕ್ಕೆ ಸೇರಿಸಿದ್ದೇನೆ. ಇದೆಲ್ಲ ನಿಮಗೆ ಗೊತ್ತಿದೆ. ಹೀಗಿರಲು ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ನೀಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ಸಮಸ್ತ ಭೂಮಿ ನನ್ನದಾಗಿದ್ದರೂ ನೀವು ಎಲ್ಲ ಜನಾಂಗಗಳಲ್ಲೂ ನನಗೆ ಸ್ವಕೀಯ ಜನರಾಗುವಿರಿ. ಅಲ್ಲದೆ ನೀವು ನನಗೆ ಯಾಜಕ ರಾಜವಂಶ ಹಾಗೂ ಪರಿಶುದ್ಧ ಜನಾಂಗ ಆಗುವಿರಿ. ಇಸ್ರಾಯೇಲರಿಗೆ ನೀನು ತಿಳಿಸಬೇಕಾದ ವಿಷಯವಿದು ಎಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸೃಷ್ಟಿಕರ್ತ ಜನ ಆತನೇ ಮೇಯಿಸುವ ಕುರಿಗಳು ನಾವು. 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 ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಸೃಷ್ಟಿಕರ್ತ ಜನ ಆತನೇ ಮೇಯಿಸುವ ಕುರಿಗಳು ನಾವು. ಸೃಷ್ಟಿಕರ್ತ ಜನ ಆತನೇ ಮೇಯಿಸುವ ಕುರಿಗಳು ನಾವು. ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು. ಆತನ ಜನ ಆತನೇ ಮೇಯಿಸುವ ಕುರಿಗಳು ನಾವು. ಸೃಷ್ಟಿಕರ್ತ ಜನ ಆತನೇ ಮೇಯಿಸುವ ಕುರಿಗಳು ನಾವು. ಸೃಷ್ಟಿಕರ್ತ ಜನ ಆತನೇ ಮೇಯಿಸುವ ಕುರಿಗಳು ನಾವು. ಹೌದು, ಪ್ರಭುವೆನಿತೋ ಒಳ್ಳೆಯವನು, ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ. ಆತನ ಸತ್ಯತೆ ತಲತಲಾಂತರಕ್ಕೂ. ಸೃಷ್ಟಿಕರ್ತ ಜನ ಆತನೇ ಮೇಯಿಸುವ ಕುರಿಗಳು ನಾವು. ಸೃಷ್ಟಿಕರ್ತ ಜನ ಆತನೇ ಮೇಯಿಸುವ ಕುರಿಗಳು ನಾವು. ಸೃಷ್ಟಿಕರ್ತ ಜನ ಆತನೇ ಮೇಯಿಸುವ ಕುರಿಗಳು ನಾವು. ಸೃಷ್ಟಿಕರ್ತ ಜನ ಆತನೇ ಮೇಯಿಸುವ ಕುರಿಗಳು ನಾವು.
ಎರಡನೆಯ ವಾಚನ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ನೀತಿವಂತನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ. ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟಾನು. ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವೀಗ ದೇವರೊಡನೆ ಸತ್ಸಂಬಂಧದಲ್ಲಿದ್ದೇವೆ. ಹೀಗಿರಲಾಗಿ ಬರಲಿರುವ ದೈವ ಕೋಪಾಗ್ನಿಯಿಂದ ಯೇಸು ಕ್ರಿಸ್ತರ ಮುಖಾಂತರವೇ ಪಾರಾಗುತ್ತೇವೆಂಬುದು ಮತ್ತಷ್ಟು ನಿಶ್ಚಯವಲ್ಲವೇ? ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಅವರು ತಮ್ಮ ಮಗನ ಮರಣದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ ಮಿತ್ರರನ್ನಾಗಿ ಮಾಡಿಕೊಂಡರು. ನಾವೀಗ ದೇವರ ಮಿತ್ರರಾಗಿರುವುದರಿಂದ ಕ್ರಿಸ್ತ ಯೇಸುವಿನ ಜೀವದ ಮೂಲಕ ಉದ್ಧಾರ ಹೊಂದುತ್ತೇವೆ ಎಂಬುದು ಮತ್ತಷ್ಟು ಖಚಿತವಲ್ಲವೇ? ಅಷ್ಟೇ ಅಲ್ಲದೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮ್ಮನ್ನು ಮಿತ್ರರನ್ನಾಗಿಸುವುದರಿಂದ ಅವರ ಮೂಲಕವೇ ನಾವು ದೇವರಲ್ಲಿ ಹೆಮ್ಮೆ ಪಡುತ್ತೇವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಇವರನ್ನು ಸತ್ಯ ಸಂಧಾರನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ. ನಿಮ್ಮ ಮಾತೆ ಸತ್ಯ. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಊರೂರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆ ಏನೋ ಹೇರಳ, ಕೊಯ್ಲುಗಾರರೋ ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಯೇಸು ತಮ್ಮ 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಆ 12 ಮಂದಿ ಪ್ರೇಷಿತರ ಹೆಸರುಗಳು ಇವು. ಮೊದಲನೆಯವನು ಪೇತ್ರ ಎನಿಸಿಕೊಂಡ ಸೀಮೋನ ಮತ್ತು ಅವನ ಸಹೋದರ ಅಂದ್ರೆಯ, ಜೆಬೆದಾಯನ ಮಗ ಯಾಕೋಬ ಮತ್ತು ಅವನ ಸಹೋದರ ಯೋವಾನ, ಫಿಲಿಪ ಮತ್ತು ಬರ್ತಲೋಮಯ, ತೋಮ ಮತ್ತು ಸುಂಕ ವಸೂಲಿಗಾರ ಮತ್ತಾಯ, ಆಲ್ಫಯನ ಮಗ ಯಾಕೋಬ ಮತ್ತು ತದ್ದಾಯ, ದೇಶಾಭಿಮಾನಿ ಎಂದು ಕರೆಯಲಾದ ಸೀಮೋನ ಮತ್ತು ಗುರುದ್ರೋಹಿ ಆಗಲಿದ್ದ ಯೂದ ಇಸ್ಕರಿಯೋತ. ಆ 12 ಮಂದಿಯ ನಿಯೋಗವನ್ನು ಕಳುಹಿಸುವಾಗ ಯೇಸು ಅವರಿಗೆ ಕೊಟ್ಟ ಆದೇಶ ಇದು: ಪರಕೀಯರತ್ತ ಹೋಗಲೇಬೇಡಿ, ಸಮಾರ್ಯದವರ ಯಾವ ಊರಿಗೂ ಕಾಲಿಡಬೇಡಿ. ಅದಕ್ಕೆ ಬದಲು ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ನನ್ನೊಡನೆ ಬೆರೆಯಲು ನೀ ಇಂದು ಬಂದೆ. ಹಸಿದಿಹ ಪಕ್ಕೆ ನೀ ಭೋಜನವಾದೆ. ಮಧುರ ಈ ಕ್ಷಣ ನಿನ್ನ ಸ್ಪಂದನ, ಅಮರ ಈ ಕ್ಷಣ ದಿವ್ಯ ದರ್ಶನ. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ನೀ ಪ್ರೀತಿಯ ಮುಗಿಲು, ನೀ ಕರುಣೆಯ ಕಡಲು, ನನ್ನೊಡನೆ ನೀ ನೆಲೆಸಲು. ನೀ ಪ್ರೀತಿಯ ಮುಗಿಲು, ನೀ ಕರುಣೆಯ ಕಡಲು, ನನ್ನೊಡನೆ ನೀ ನೆಲೆಸಲು. ಈ ಬದುಕಿನ ಶ್ರುತಿಯು, ಈ ಉಸಿರಿನ ನಲಿವು, ದೇವಾ ನೀ ಬಂದು ನೆಲೆಸಲು. ಈ ಬದುಕಿನ ಶ್ರುತಿಯು, ಈ ಉಸಿರಿನ ನಲಿವು, ದೇವ ನೀ ಬಂದು ನೆಲೆಸಲು. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ನೀ ಜೀವ ಜಲವು, ನೀ ಭಕ್ತಿಯ ಸುಧೆಯು, ಈ ಹೃದಯದಿ ನೀ ನೆಲೆಸಲು. ನೀ ಜೀವ ಜಲವು, ನೀ ಭಕ್ತಿಯ ಸುಧೆಯು, ಈ ಹೃದಯದಿ ನೀ ನೆಲೆಸಲು. ಈ ಹೃದಯದ ಕದವ ನಿನಗಾಗಿ ತೆರೆವೆ, ದೇವ ನೀ ಬಂದು ನೆಲೆಸಲು. ಈ ಹೃದಯದ ಕದವ ನಿನಗಾಗಿ ತೆರೆವೆ, ದೇವಾ ನೀ ಬಂದು ನೆಲೆಸಲು. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ನನ್ನೊಡನೆ ಬೆರೆಯಲು ನೀ ಇಂದು ಬಂದೆ. ಹಸಿದಿಹ ಪಕ್ಕೆ ನೀ ಭೋಜನವಾದೆ. ಮಧುರ ಈ ಕ್ಷಣ ನಿನ್ನ ಸ್ಪಂದನ, ಅಮರ ಈ ಕ್ಷಣ ದಿವ್ಯ ದರ್ಶನ. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ.
ವಾಕ್ಯವ ಪ್ರತಿಧ್ವನಿಸಲು ರೂಪಿಸು ನಿನ್ನ ಪ್ರೀತಿಯ ಪ್ರತಿನಿಧಿಸಲು ಅಭಿಷೇಕಿಸು ನಿನ್ನ ರೂಪವ ಪ್ರತಿಬಿಂಬಿಸಲು ಅಭಿಷೇಕಿಸು ನಿನ್ನ ರೂಪವ ಪ್ರತಿಬಿಂಬಿಸಲು ನಿನ್ನ ಹೆಜ್ಜೆಯ ಮೇಲೆ ನನ್ನ ಹೆಜ್ಜೆಯ ನೀಡಲು ಕರೆದಿಹೆ ಬಾಯೆಂದು ಕರೆದಿಹೆ ಬಾಯೆಂದು ಜೀವವಾರ್ತೆಯ ನಾ ಜಗದಲ್ಲಿ ಸಾರಲು ಆ ವಾರ್ತೆಯಲ್ಲಿ ನಾ ಎಂದಿಗೂ ಬಾಳಲು ಸವಿಬಾಳಿನ ಗುರಿಯನ್ನು ತೋರಲು ಆ ಗುರಿಯಲ್ಲಿ ನಾ ಎಂದಿಗೂ ಸಾಗಲು ಆ ವಾಕ್ಯವೇ ಸತ್ಯ ಮಾರ್ಗವು ಆ ಮಾರ್ಗವೇ ನನಗೆಂದಿಗೂ ಆ ವಾಕ್ಯವೇ ಸತ್ಯ ಮಾರ್ಗವು ಆ ಮಾರ್ಗವೇ ನನಗೆಂದಿಗೂ ಅಭ್ಯಂಗಿಸು ನಿನ್ನ ವಾಕ್ಯವ ಪ್ರತಿಧ್ವನಿಸಲು ರೂಪಿಸು ನಿನ್ನ ಪ್ರೀತಿಯ ಪ್ರತಿನಿಧಿಸಲು ಅಭಿಷೇಕಿಸು ನಿನ್ನ ರೂಪವ ಪ್ರತಿಬಿಂಬಿಸಲು ಅಭಿಷೇಕಿಸು ನಿನ್ನ ರೂಪವ ಪ್ರತಿಬಿಂಬಿಸಲು ನಿನ್ನ ಹೆಜ್ಜೆಯ ಮೇಲೆ ನನ್ನ ಹೆಜ್ಜೆಯ ನೀಡಲು ಕರೆದಿಹೆ ಬಾಯೆಂದು ಕರೆದಿಹೆ ಬಾಯೆಂದು ಪ್ರೀತಿ ಕಡಲನು ನಾ ಹೃದಯದಿ ಹರಿಸಲು ಪುಣ್ಯ ಮಾರ್ಗವ ನಾ ಅದರಲ್ಲಿ ಕಾಣಲು ಭಿನ್ನ ಭೇದವ ನಾ ಅಳಿಸುತ್ತಾ ಬೆರೆಯಲು ದ್ವೇಷ ಹಿಂಸೆಯ ನಾನೀಗುತ್ತಾ ನಡೆಯಲು ನಿನ್ನ ಪ್ರೀತಿಯ ಪ್ರತಿನಿಧಿಸಲು ನನ್ನ ಸ್ಪರ್ಶಿಸು ಎಂದೆಂದಿಗೂ ನಿನ್ನ ಪ್ರೀತಿಯ ಪ್ರತಿನಿಧಿಸಲು ನನ್ನ ಸ್ಪರ್ಶಿಸು ಎಂದೆಂದಿಗೂ ಅಭ್ಯಂಗಿಸು ನಿನ್ನ ವಾಕ್ಯವ ಪ್ರತಿಧ್ವನಿಸಲು